ಎಲ್ಲರಿಗೂ ನಮಸ್ಕಾರ. ಭೂಮಾಪನ ಕಂದಾಯ ವ್ಯವಸ್ಥೆ ಹಾಗೂ ಭೂದಾಖಲೆಗಳ ಇಲಾಖೆಯಲ್ಲಿ ಸುಮಾರು 27 ವರ್ಷಗಳ ಕಾಲ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ದಿನಾಂಕ 30/11/2024 ವಯೋನಿವೃತ್ತಿ ಹೊಂದಿದ್ದು, ಅವರ ವಯೋನಿವೃತ್ತಿ ಜೀವನ ಆರೋಗ್ಯಕರವಾಗಿರಲಿ, ಆ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಒದಗಿಸಲಿ ಎಂದು ಪ್ರಾರ್ಥಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಂದ ಈ ಗುರುವಂದನೆಯನ್ನು ಅರ್ಪಿಸುತ್ತಿದ್ದೇವೆ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು, ನಮ್ಮ ಗುರುಗಳು. ಚಾವಲ್ಮನೆ ಶಂಕರಪ್ಪ ಗೌಡ ರಮೇಶ್, ಯಜಮಾನ್ ಶ್ರೀ CR ಶಂಕರಪ್ಪ ಗೌಡ ಮತ್ತು ಶ್ರೀಮತಿ ಸೀತಮ್ಮ ಇವರ ಜ್ಯೇಷ್ಠ ಪುತ್ರನಾಗಿ ತೀರ್ಥಹಳ್ಳಿಯ ಜಯಚಾಮರಾಜೇಂದ್ರ ತಾಲೂಕು ಆಸ್ಪತ್ರೆಯಲ್ಲಿ 19 ನವೆಂಬರ್ 1964 ಜನಿಸಿದವರು ಚಾವಲ್ಮನೆ ಶಂಕರಪ್ಪ ಗೌಡ ರಮೇಶ್. ತಂದೆ ಶ್ರೀ ಶಂಕರಪ್ಪ ಗೌಡರು ಪ್ರಗತಿಪರ ಕೃಷಿಕರಾಗಿದ್ದು 25ಕ್ಕೂ ಹೆಚ್ಚಿನ ಮಂದಿಯಿದ್ದ ಕೂಡು ಕುಟುಂಬದ ಯಜಮಾನ. ತಾಯಿ ಗೃಹಿಣಿ. ಇವರಿಗೆ ಶ್ರೀಮತಿ CS ರಜನಿ ಮತ್ತು ಶ್ರೀಮತಿ CS ಛಾಯಾ ಎಂಬ ಇಬ್ಬರು ಸಹೋದರಿಯರಿದ್ದು, ಶ್ರೀಮತಿ CS ರಜನಿ ಅವರ ಪತಿ ಶ್ರೀ ಕೃಷ್ಣಮೂರ್ತಿಯವರು ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮಿಯಾಗಿದ್ದು, ಶ್ರೀಮತಿ CS ಛಾಯಾ ಅವರ ಪತಿ ಕೃಷಿಕರು. CS ರಮೇಶ್ ಅವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹುಟ್ಟೂರಿನಲ್ಲೇ ಇದ್ದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಂಗವಳ್ಳಿ ಮತ್ತು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಲ್ಮುತ್ತೂರು ಇಲ್ಲಿ ಪಡೆಯುತ್ತಾರೆ. ಆ್ಯಕ್ಚುಲಿ ನನ್ನ ಹತ್ರ ಒಂದು ಡೈರಿ ಇದೆ. ಅಲ್ಲಿ ಐ ಹ್ಯಾವ್ ನೋಟೆಡ್ ಡೌನ್ ಆಲ್ ಟೀಚರ್ಸ್ ಯಾರೆಲ್ಲ ನನಗೆ ಪಾಠ ಮಾಡಿದ್ದಾರೆ. ಅಪ್ ಟು KS ದೇರ್ ಆರ್ 156 ಟೀಚರ್ಸ್ ನೇಮ್ ಇದೆ. ಆಗಿನ 7ನೇ ತರಗತಿಯಲ್ಲಿ ಕೊಪ್ಪ ತಾಲೂಕಿಗೆ 3ನೇ ರ್ಯಾಂಕ್ ಪಡೆದವರು. CS ಸುಬ್ಬಯ್ಯ ನಾಯ್ಕ್ ಅಂತ ನಮ್ಮೂರಿನವರೇ. ಅವರು ಪ್ರೈಮರಿ ಶಾಲೆಯಲ್ಲಿ ನನಗೆ 2 ವರ್ಷ ಪಾಠ ಮಾಡಿದರು. CS ಸುಬ್ಬಯ್ಯ ನಾಯ್ಕ್ ಅಂತ ಇವರು ಚಾವಲ್ಮನೆಯವರೇ. ಅವರು ಅದರ ಬಿಟ್ಟರೆ ನನ್ನ ಮಿಡಲ್ ಸ್ಕೂಲಲ್ಲಿ SG ಗಂಗಾಧರಯ್ಯ ಅಂತ ಅವರು ಹೇಳಿದ ಪಾಠಗಳು ನನಗೆ ಈಗಲೂ ಹೆಸರಾಗಿದೆ. ಆ್ಯಕ್ಚುಲಿ ಐ ವಾಸ್ ಟಾಪರ್ ಇನ್ ಮಿಡಲ್ ಸ್ಕೂಲ್. ಇವರು ತಮ್ಮ ಪ್ರೌಢಶಿಕ್ಷಣವನ್ನು ಕಮ್ಮರಡಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪಡೆಯುತ್ತಾರೆ. ಬಳಿಕ ಬೆಂಗಳೂರು ಡೈರಿಯಲ್ಲಿ ಕೆಲಸ ಮಾಡುತ್ತಿದ್ದ ತಮ್ಮ ಚಿಕ್ಕಪ್ಪ ಶ್ರೀ ಕೃಷ್ಣಮೂರ್ತಿ ಇವರೊಂದಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಜೂನ್ 16, 1980 ಬೆಂಗಳೂರಿಗೆ ಹೋಗುತ್ತಾರೆ. ಆ್ಯಂಡ್ ವಿ ಸ್ಪೆಂಟ್ ಮೋರ್ ದೆನ್ 13 ಇಯರ್ಸ್ ಟುಗೆದರ್. ಒಟ್ಟಿಗೆ ಇದ್ವಿ. ಅವರು ಜಾಬ್ ಮಾಡ್ತಿದ್ರು. ನಾನು PUC ಟೆಕ್ಸ್ಟೈಲ್ ಇಂಜಿನಿಯರಿಂಗ್, ಆನಂತರ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟಲ್ಲಿ 11 ವರ್ಷ ಸರ್ವಿಸ್ ಮಾಡಿದೆ. ವಿಶ್ವೇಶ್ವರಯ್ಯ ಟವರ್, ಅಂಬೇಡ್ಕರ್ ರೋಡ್, ಬೆಂಗಳೂರು. PUC ನಾನು BHS ಜೂನಿಯರ್ ಕಾಲೇಜ್, ಚಾಮರಾಜಪೇಟ್, ಬೆಂಗಳೂರು. ಬೆಂಗಳೂರಿನ ಶ್ರೀ ಕೃಷ್ಣರಾಜೇಂದ್ರ ಸಿಲ್ವರ್ ಜುಬಿಲಿ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಕಾಲೇಜಿನಲ್ಲಿ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ವಿಷಯದಲ್ಲಿ ಡಿಪ್ಲೊಮಾವನ್ನು 6ನೇ ರ್ಯಾಂಕ್ನೊಂದಿಗೆ ಪಡೆಯುತ್ತಾರೆ. 85 ಸ್ವಲ್ಪ ಕಾಲ ನಾನು ವರ್ಕ್ಡ್ ಆ್ಯಸ್ ಎ ಅಸಿಸ್ಟೆಂಟ್ ಸ್ಪಿನ್ನಿಂಗ್ ಮಾಸ್ಟರ್ ಇನ್ ಮೈಸೂರು ಸ್ಪಿನ್ನಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಮಿಲ್ಸ್, ಮಲ್ಲೇಶ್ವರಂ, ಬೆಂಗಳೂರು. ಅಪ್ ಟು ಡಿಸೆಂಬರ್ 1985 ಅಲ್ಲಿ ವರ್ಕ್ ಮಾಡಿದೆ. 1986 ಜನವರಿ 1 KPSC ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯಲ್ಲಿ ಕಿರಿಯ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದೇ ವೇಳೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸುತ್ತಾರೆ. 1997ರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಯ್ಕೆಯಾಗಿ ಫೆಬ್ರವರಿ 20, 1997ರಿಂದ ಚಿಕ್ಕಮಗಳೂರು ಉಪವಿಭಾಗದ ಭೂದಾಖಲೆಗಳ ಸಹಾಯಕ ನಿರ್ದೇಶಕರಾಗಿ ಭೂಮಾಪನ ಇಲಾಖೆಯಲ್ಲಿ ತಮ್ಮ ವೃತ್ತಿ ಬದುಕು ಪ್ರಾರಂಭಿಸುತ್ತಾರೆ. ಮಾರ್ಚ್ 2, 1997 KR ಲಲಿತಾ ಅವರನ್ನು ಬಾಳ ಸಂಗಾತಿಯಾಗಿ ಸ್ವೀಕರಿಸುವ ಶ್ರೀಯುತರು ಜನವರಿ 26, 1998 ಗಂಡು ಮಗುವಿನ ತಂದೆಯಾಗುತ್ತಾರೆ. ಇವರ ಮಗ ಆಕಾಶ್ CR ಅವರು ಮೈಸೂರು ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ನಲ್ಲಿ ಪದವಿ ಪಡೆದಿದ್ದಾರೆ. ಸೆಂಟರ್ ಫಾರ್ ಎನ್ವಿರಾನ್ಮೆಂಟಲ್ ಪ್ಲಾನಿಂಗ್ ಆ್ಯಂಡ್ ಟೆಕ್ನಾಲಜಿ ಅಥವಾ CEPT ವಿಶ್ವವಿದ್ಯಾನಿಲಯದಲ್ಲಿ ಅರ್ಬನ್ ಡಿಸೈನ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ನಗರ ಭೂಸಾರಿಗೆ ನಿರ್ದೇಶನಾಲಯದಿಂದ ಅರ್ಬನ್ ಡಿಸೈನರ್ ಎಂದು ಗುರುತಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ತನ್ನ ಸ್ವಂತ ವಾಸ್ತುಶಿಲ್ಪ, ನಗರ ವಿನ್ಯಾಸ ಮತ್ತು ನಿರ್ಮಾಣ ಸಂಸ್ಥೆ ಲೇಯರ್ಸ್ ಕಲೆಕ್ಟಿವ್ ಅನ್ನು ಪ್ರಾರಂಭಿಸಿದ್ದಾರೆ. 2000 ಮಾರ್ಚ್ 7, 2001 ಐ ರಿಪೋರ್ಟೆಡ್ ಇನ್ ಕಲಬುರ್ಗಿ ಆಸ್ DDLR. ನಂತರ ಸೆಪ್ಟೆಂಬರ್ 2001ರಲ್ಲಿ ಹಾಸನ ವಿಭಾಗಕ್ಕೆ ವರ್ಗಾವಣೆಗೊಳ್ಳುತ್ತಾರೆ.
ಹಾಗೂ 2002, 2003ರಲ್ಲಿ ಮಂಗಳೂರು ವಿಭಾಗದ ಭೂದಾಖಲೆಗಳ ಹೆಚ್ಚುವರಿ ಪ್ರಭಾರ ಉಪನಿರ್ದೇಶಕರಾಗಿಯೂ ಕರ್ತವ್ಯ ನಿರ್ವಹಿಸಿದ್ದಾರೆ. 2005ರಲ್ಲಿ ಇಲಾಖೆ ಕಾರ್ಯವಿಲೀನಗೊಂಡಾಗ ಹಾಸನ ಜಿಲ್ಲಾಧಿಕಾರಿಯವರ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪನಿರ್ದೇಶಕರಾಗಿ ಮುಂದುವರಿಯುತ್ತಾರೆ. 2006ಕ್ಕೆ ನಾನು ಅಲ್ಲಿಂದ ಚಿಕ್ಕಮಗಳೂರು ಬಂದೆ. ಚಿಕ್ಕಮಗಳೂರು DDLR ಅಪ್ ಟು ಜನವರಿ 2007ವರೆಗೆ ಚಿಕ್ಕಮಗಳೂರಿದ್ದೆ. ಆಮೇಲೆ 7ನಿಂದ ಶಿವಮೊಗ್ಗ, ಅಲ್ಲಿಂದ ಆಗಸ್ಟ್ 7ವರೆಗೆ ಅಷ್ಟೇ. ಅಗೇನ್ ಐ ಆಮ್ ಟ್ರಾನ್ಸ್ಫರ್ ಟು ಹಾಸನ್ ಫಾರ್ ಸೆಕೆಂಡ್ ಟೈಮ್. ಆಗಸ್ಟ್ 2007ನಿಂದ ಜಾನ್ವರಿ 2010 ಹಾಸನ್. ಆಮೇಲೆ 10ಗೆ ಮತ್ತೆ ಐ ಆಮ್ ಟ್ರಾನ್ಸ್ಫರ್ ಟು ಕಲಬುರ್ಗಿ 2010 ಜಾನ್ವರಿ. ಅಲ್ಲಿ ಹೋದಾಗ ಪುನಃ ಅಗೈನ್ ಯಾದಗಿರಿ ಡಿಸ್ಟಿಕ್ ಇನ್ಚಾರ್ಜ್. ನಾನು ಅವಾಗ ವೇಕೆಂಟ್ ಅಂತ ಚಿಕ್ಕಮಗಳೂರಿಗೆ ಬಂದೆ. ಯಾವಾಗಂದರೆ ಜೂನ್ 2010. ಅಲ್ಲಿಂದ ಸೆಪ್ಟೆಂಬರ್ 2013ವರೆಗೆ ನಾನು ಐ ವಾಸ್ DDLR ಚಿಕ್ಕಮಗಳೂರು. 13ನಲ್ಲಿ ಅಗೈನ್ ಐ ಆಮ್ ಟ್ರಾನ್ಸ್ಫರ್ ಟು ಬೀದರ್ 13 ಅಕ್ಟೋಬರ್. ಅಪ್ ಟು ಜೂನ್ 2014 ನಾನು ಬೀದರಲ್ಲಿದ್ದೆ. 14ಗೆ ಅಗೈನ್ ಐ ಆಮ್ ಟ್ರಾನ್ಸ್ಫರ್ ಟು ಶಿವಮೊಗ್ಗ. ಅಲ್ಲಿ 10 ಮಂತ್ಸ್ ಇದ್ದೆ ಅಪ್ ಟು ಜೂನ್ 2015. 2015ನಲ್ಲಿ ನನಗೆ ಪ್ರಮೋಷನ್ ಆಯಿತು. ಜೂನ್ 2015 ಆ್ಯಸ್ ಜಾಯಿಂಟ್ ಡೈರೆಕ್ಟರ್ ಆ್ಯಂಡ್ ಪೋಸ್ಟೆಡ್ ಟು ರೀಜನಲ್ ಸರ್ವೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಬುರಗಿ. ಜೂನ್ 2015ರಂದು ಪದೋನ್ನತಿ ಪಡೆದು ಕಲಬುರಗಿಯ ಪ್ರಾದೇಶಿಕ ಭೂಮಾಪನ ತರಬೇತಿ ಸಂಸ್ಥೆಯಲ್ಲಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಬೆಳಗಾವಿಯ ನಗರ ಮಾಪನ ಉತ್ತರ ವಲಯ ಕಚೇರಿಯಲ್ಲಿ ಭೂದಾಖಲೆಗಳ ಜಂಟಿ ನಿರ್ದೇಶಕರಾಗಿ ಹೆಚ್ಚುವರಿ ಪ್ರಭಾರ ವಹಿಸಿರುತ್ತಾರೆ. ಕಲಬುರಗಿಯ ಪ್ರಾದೇಶಿಕ ಭೂಮಾಪನ ತರಬೇತಿ ಸಂಸ್ಥೆಯಲ್ಲಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ HKDBಯಿಂದ 17 ಲಕ್ಷ ವಿಶೇಷ ಅನುದಾನ ಪಡೆದು ಆವರಣ ಗೋಡೆ ಮತ್ತು ರಸ್ತೆ ಕಾಮಗಾರಿಯನ್ನು ಪ್ರಾರಂಭಿಸಿರುತ್ತಾರೆ. ಅದೇ ರೀತಿ ಬೆಳಗಾವಿ PWDಯಿಂದ 5 ಲಕ್ಷ ಅನುದಾನ ಪಡೆದು ನಗರ ಮಾಪನ ಕಚೇರಿಯ ನವೀಕರಣ ಕೆಲಸ ಪೂರೈಸಿರುತ್ತಾರೆ. ಫ್ರಮ್ ಆಗಸ್ಟ್ 17 ಟು ಜಾನ್ವರಿ 2019 ಜಾಯಿಂಟ್ ಡೈರೆಕ್ಟರ್ UPR ಬೆಂಗಳೂರು. ಜಾನ್ವರಿ 2019ನಿಂದ ಈವರೆಗೆ ಸರ್ವೆ ಸೆಟಲ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮೈಸೂರು. ದಿಸ್ ಈಸ್ ಮೈ ಹಿಸ್ಟ್ರಿ ಆಫ್ ಮೈ ಸರ್ವಿಸ್ ಇನ್ SSLR. ಅವರ ಅವಧಿಯಲ್ಲಿ ಮೈಸೂರು ತರಬೇತಿ ಸಂಸ್ಥೆಯ ಸ್ವಚ್ಛತೆಯನ್ನು ಕಾಪಾಡಿ ಮೂಲಸೌಕರ್ಯ ಕಲ್ಪಿಸಿರುತ್ತಾರೆ. ವಸತಿ ನಿಲಯದ ಕೊಠಡಿಗಳಿಗೆ, ಬೋಧನಾ ಕೊಠಡಿಗಳಿಗೆ ನದಿಗಳ ಹಾಗೂ ಕವಿಗಳ ಹೆಸರುಗಳನ್ನು ಇಡಲಾಗಿದೆ. ಶಿಕ್ಷಣಾರ್ಥಿಗಳ ಜ್ಞಾನಾಭಿವೃದ್ಧಿಗಾಗಿ ತರಬೇತಿ ಸಂಸ್ಥೆಯ ವಿವಿಧ ಸ್ಥಳಗಳಲ್ಲಿ ಇಲಾಖಾ ಪದಗಳನ್ನು ಕಲ್ಲುಗಳ ಮೇಲೆ ಬರೆಸಿರುತ್ತಾರೆ. ಕಾಯ್ದೆ ನಿಯಮಗಳ ಫಲಕ ಅಳವಡಿಸಿರುತ್ತಾರೆ. ಗ್ರಂಥಾಲಯ ಮತ್ತು ಅಭಿಲೇಖಾಲಯದ ಇಂಡೆಕ್ಸಿಂಗ್ ಕಾರ್ಯ ಉನ್ನತೀಕರಣ ಮಾಡಿರುತ್ತಾರೆ. ಸರ್ವೆ ಉಪಕರಣ ಸಂಗ್ರಹಾಲಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರುವ ಶ್ರೇಯವು ಇವರಿಗೆ ಸಲ್ಲುತ್ತದೆ. ಸಭಾಂಗಣವನ್ನು ಉತ್ತಮ ಸ್ಥಿತಿಯಲ್ಲಿ ಸಜ್ಜುಗೊಳಿಸಿರುತ್ತಾರೆ. ಸುಮಾರು 640 ಪದಗಳುಳ್ಳ ಭೂಮಾಪನ ಪದಕೋಶವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಮೈಸೂರು ಮತ್ತು ಕಲಬುರಗಿಯ ಪ್ರಾದೇಶಿಕ ಭೂಮಾಪನ ತರಬೇತಿ ಸಂಸ್ಥೆಯಲ್ಲಿ ಪ್ರಾಚಾರ್ಯರಾಗಿ ಸುದೀರ್ಘ ಸೇವೆ ಸಲ್ಲಿಸಿರುವ CS ರಮೇಶ್ ಅವರು ನೀಡಿರುವ ಕೊಡುಗೆ ಅನನ್ಯ. ಈ ಅವಧಿಯಲ್ಲಿ ಅವರ ನೇತೃತ್ವದಲ್ಲಿ ಸಾವಿರಾರು ಭೂಮಾಪಕರುಗಳಿಗೆ, ತಪಾಸಕರಿಗೆ, ಆಡಳಿತ ಶಾಖಾ ಸಿಬ್ಬಂದಿಗೆ, ಭೂಮಾಪನ ಇಲಾಖೆಯ ಅಧೀಕ್ಷಕರುಗಳಿಗೆ, ADLRಗಳಿಗೆ ತರಬೇತಿ ಮತ್ತು ಪುನಶ್ಚೇತನ ತರಬೇತಿ ನೀಡಿದ್ದಾರೆ. ಅಲ್ಲದೆ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಪ್ರೊಬೆಷನರಿ KAS IAS ಅಧಿಕಾರಿಗಳಿಗೆ ಹಾಗೂ ಪ್ರೊಬೆಷನರಿ ನ್ಯಾಯಾಧೀಶರಿಗೂ ತರಬೇತಿ ನೀಡಲಾಗಿದೆ. ಇವರ ಅಪಾರ ಶಿಷ್ಯವೃಂದ ಇಂದು ರಾಜ್ಯಾದ್ಯಂತ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ, ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ, ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ. ಒಬ್ಬ ಶಿಕ್ಷಕನಾಗಿ ತಾವು ಸಲ್ಲಿಸಿರುವ ಸೇವೆಯ ಬಗ್ಗೆ ಶ್ರೀಯುತ CS ರಮೇಶ್ ಅವರು ಅಪಾರ ತೃಪ್ತಿ ವ್ಯಕ್ತಪಡಿಸುತ್ತಾರೆ.
ನಗುಮುಖದ ಸೇವೆ, ಸಮಾಧಾನ ಚಿತ್ತದಿಂದ ಕೆಲಸ ಮಾಡುವುದನ್ನು ತಮ್ಮ ಸಂಸ್ಕಾರದಿಂದಲೇ ರೂಢಿಸಿಕೊಂಡಿರುವ ಶ್ರೀಯುತರು ದಿನಾಂಕ 30/11/2024 ವಯೋನಿವೃತ್ತಿ ಹೊಂದಿದ್ದಾರೆ. ಇವರು ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿರುವ ಜನಪರ ಕೆಲಸಗಳು ಹಲವು. ಹೊಸ ಯೋಜನೆ, ಹೊಸ ಯೋಚನೆಗಳ ಮೂಲಕ ಅವರು ಕಿರಿಯರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ತಮ್ಮೊಳಗಿನ ಜ್ಞಾನವನ್ನು ಸಾಧ್ಯವಾದಷ್ಟು ಹಂಚಿದ್ದಾರೆ. ಶ್ರೀಯುತ ಚಾವನ್ಮನೆ ಶಂಕರಪ್ಪ ಗೌಡ ರಮೇಶ್ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ ಎಂದು ನಾವೆಲ್ಲರೂ ತುಂಬು ಹೃದಯದಿಂದ ಹಾರೈಸುತ್ತೇವೆ.